ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ನಿಮಗೊಂದು ಸಿಂಪಲ್ ಡಿಸೈನ್ ತೋರಿಸೋಣ ಅಂತ ಹೇಳ್ಬಿಟ್ಟು 2 ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನ್ ಇದು. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಡಿಸೈನ್ ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದಕ್ಕೆ ತೊಗೊಂಡಿರೋ ನೀಡಲ್ ನಂಬರ್ ಬಂದು 8.09 mm, ದಾರ ಬಂದು 7 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಹಾಕಿದ್ದೀನಿ. ತುಂಬ ಈಸಿನೇ ಇದೆ, ಬೇಗ ಮುಗಿಯುವಂಥ ಡಿಸೈನ್ ಇದು. ಒಂದು 2 hours ಒಳಗಡೆ ಇದನ್ನು ಆರಾಮ್ಸೆ ಮುಗಿಸ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಏನೂ ಇಲ್ಲ, ತುಂಬ ಈಸಿ ಇದೆ. ಅಂತೂ ಫಾಸ್ಟಾಗಿ ಮುಗಿಸ್ಕೊಂಡು ಹೋಗ್ಬೋದು. ಸೆಕೆಂಡ್ ಸ್ಟೆಪ್ ಬಂದು ಹಾರ್ಚ್ ಬರುತ್ತೆ ನಿಮಗೆ. ನಾನು ಇದಕ್ಕೆ ತೊಗೊಂಡಿರೋವಂಥ ಬೀಡ್ಸ್ ಬಂದು ನೋಡಿ 2 ಟೈಪ್ಸ್ ತೊಗೊಂಡಿದ್ದೀನಿ, ಮತ್ತು ಇದು 0 ಸೈಜ್. ಸೊ ಲಾಕ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಬರುತ್ತೋ ಅಲ್ಲ ನೋಡಿ, ಬೀಡನ್ನು ಲಾಕ್ ಮಾಡಿ ಮತ್ತು ಇದಕ್ಕೆ 5 ಚೈನ್ನ ಹಾಕ್ಕೊಳ್ಳೋಣ. ಓಕೆ, 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡೋಣ. ಅಗೇನ್ ಮತ್ತೆ ಒಂದು ಬೀಡ್ ತೊಗೊಳ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಇದೆ, ಬೇಗ ಮುಗಿಸ್ಬೋದು. ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೊಳ್ಳೋ ಅಂಥ ಡಿಸೈನ್ ಆಗಿರುತ್ತೆ ಇದು. ಫ್ರೆಂಡ್ಸ್ ಸಾರಿ, ವಿಡಿಯೋ ಹಾಕೋದನ್ನು ಸ್ವಲ್ಪ ಡಿಲೇ ಮಾಡಿದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇದು ಹೀಗೇ ಕಂಟಿನ್ಯೂ ಆಗುತ್ತೆ. ಇದೇ ಥರನೇ ಬೀಡ್ ಲಾಕ್ ಮಾಡಿ, ಸೊ ಅದು 5 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಆರಾಮ್ಸೆ ಈಸಿಯಾಗಿ ಮುಗಿಸೋ ಅಂಥ ಡಿಸೈನ್ ಇದು. ತಲೆ ಕೆಡಿಸ್ಕೊಳ್ಳೋ ಅಂಥ ಡಿಸೈನ್ ಏನಲ್ಲ, ಬೇಗ ಮುಗಿಯುತ್ತೆ. ತುಂಬ ಹತ್ತತ್ರ ಹಾರ್ಚ್ ಕೂಡ ಬರುತ್ತೆ ಮತ್ತು ನೀಟ್ ಫಿನಿಶಿಂಗ್ ಇರುತ್ತೆ. ನೋಡಿ 3 4 5 ನೋಡಿ. ಸೊ 1 ಬೀಡ್ 5 ಚೈನ್ ಲಾಕ್, 1 ಬೀಡ್ 5 ಚೈನ್ ಲಾಕ್. ಫಸ್ಟ್ ಲೈನ್ ಬಂದು ಇದು ಹೀಗೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ಬನ್ನಿ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ, ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಲೈನ್ನ ಕಂಟಿನ್ಯೂ ಮಾಡೋಣ. ಸೊ ಸೆಕೆಂಡ್ ಲೈನ್ ಬಂದು ನಾನು ಫಸ್ಟು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ 2 ಲಾಕ್ ಮಾಡ್ಕೊಳ್ತೀನಿ. 2 ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದಾದಮೇಲೆ ಸೊ ಇಲ್ಲಿಂದನೇ ನೀಡಲ್ ಮೇಲೆ ಥ್ರೆಡನ್ನು ತಗೊಂಡು ಸೊ ಫಸ್ಟು ಟ್ರಿಬಲ್ ಕ್ರೋಶನ ಮಾಡ್ಕೊಳ್ತೇವೆ ನಾನು. ಓಕೆ ನೋಡಿ, ನೀಡಲ್ ಮೇಲೆ ಥ್ರೆಡ್ಡು ನೋಡಿ, 2ರಿಂದ 1 2ರಿಂದ 1 ನಾನು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಸೊ ಇದೇ ರೀತಿ ತ್ರಿಬಲ್ ಕ್ರೋಶ ಬಂದು 12 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ನೀಡಲ್ ಮೇಲೆ ದಾರ ತಗೊಂಡು 1ರಿಂದ 1 2ರಿಂದ 1 ಸೊ 2ರಿಂದ 1 ನೋಡಿ, ಹೀಗೆ 12 ಕಂಬಗಳು ಟೋಟಲ್ ಬರುತ್ತೆ. ಓಕೆ ನೋಡಿ, ಸೊ
ನೋಡಿ 6 ಕಂಬಗಳಾಗಿದೆ. 6 ಕಂಬಗಳಾದಮೇಲೆ ನಾನೊಂದು 0 ಸೈಜ್ ಬೇಡೆನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ. ಸೊ ನೆಕ್ಸ್ಟ್ ಮತ್ತೆ ಅದೇ ರೀತಿ ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಕುಚ್ಚು ಅಷ್ಟೇ ತುಂಬ ಹತ್ತತ್ರ ಬರೋದ್ರಿಂದ, ಆರ್ಚು ಕುಚ್ಚು ಎರಡೂ ಕೂಡ ತುಂಬ ಹತ್ತತ್ರ ಬರೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾವು 2 ಚೈನ್ ಹಾಕ್ಕೊಂಡು ಡೈರೆಕ್ಟು ಪಕ್ಕದ ಮನೆಗೆ ನಾವು ನೀಡಲ್ ಮೇಲೆ ನೋಡಿ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಇದೇನಿದೆ ಪಕ್ಕದ ಮನೆಗೆ ಈ ರೀತಿ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ನಮಗದು ಕುಚ್ಚು ಹಾಕೋದಕ್ಕೆ ಪ್ಲೇಸ್, ಅದು 2 ಚೈನ್ ಏನು ತೊಗೊಂಡಿದ್ದೀವೋ ಅದು ಕುಚ್ಚು ಹಾಕೋದಕ್ಕೆ ನಾವು ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಸೊ 6 ಕಂಬ ಆದಮೇಲೆ ಸ್ಮಾಲ್ ಬೀಡನ್ನು ತೊಗೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಯೂನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ. ನೀವು ಇನ್ನೂ ಬೇಕಂದರೆ ಆರ್ಚನ್ನ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಇಷ್ಟಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ಇನ್ನೂ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕು ಅಂದರೆ ನೋಡಿ ಡೈರೆಕ್ಟ್ ಪಕ್ಕದ ಮನೆಗೆ ಬಂದು ಲಾಕ್ ಮಾಡ್ಕೊಳ್ತೀವಿ. ಸೊ ನೋಡಿ ಹೀಗೆ ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ, ಈ ಪ್ಲೇಸಲ್ಲಿ ಕುಚ್ಚು ಬರುತ್ತೆ ನೋಡಿ. ಫ್ರೆಂಡ್ಸ್ ತುಂಬ ಒಂಥರ ಹೆಂಗಿರುತ್ತೆ ಅಂದರೆ ಆರ್ಚು ಹತ್ತತ್ರ ಇರುತ್ತೆ, ಕುಚ್ಚು ಕೂಡ ಹತ್ತತ್ರ ಇರುತ್ತೆ. ಡಿಸೈನ್ ನೋಡೋದಕ್ಕೆ ಮುದ್ದಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಸ್ಟಮರ್ಗಂತೂ ತುಂಬ ಇಷ್ಟ ಆಗುತ್ತೆ ಡಿಸೈನ್ಸ್. ಇದು ಕಸ್ಟಮರ್ ರೆಕಮೆಂಡ್ ಮಾಡಿರೋ ಅಂಥ ಡಿಸೈನೇ ಇದು, ಅವ್ರ ಸೆಲೆಕ್ಷನ್ ಇದು. ನೀವು ಡಬಲ್ ಕ್ರೋಶ ಮಾಡಿಕೊಂಡ್ರೆ ಸ್ವಲ್ಪ ಆರ್ಚ್ ಚಿಕ್ಕದಾಗುತ್ತೆ. ಸಿಂಗಲ್ ಲೈನ್ ಆಗಿರೋದ್ರಿಂದ ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಸ್ವಲ್ಪ ಆರ್ಚು ದೊಡ್ಡದು ಕಾಣಿಸುತ್ತೆ. ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂಟಿ ಆಗುತ್ತೆ ಫ್ರೆಂಡ್ಸ್. ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂ ಆದಮೇಲೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ನೋಡಿ.
ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ನೋಡಿ ಈ ರೀತಿ ಬರುತ್ತೆ. ಓಕೆ, ಬನ್ನಿ ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ಲಾಸ್ಟಿಗೆ ಹೇಗೆ ಬರುತ್ತೆ, ಡಿಸೈನ್ ಹೇಗೆ ಕಾಣಿಸುತ್ತೆ ಅನ್ನೋದು ನೋಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇದು ಫುಲ್ಲು ಸ್ಯಾರಿ ಫಿನಿಷಿಂಗ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ನಾನಿಲ್ಲಿ ಕುಚ್ಚಿಗೆ 127 ದಾರ ತೊಗೊಂಡಿದ್ದೀನಿ. ಕುಚ್ಚೆಲ್ಲ ಕಟ್ಟಿದ ಮೇಲೆ ಫಿನಿಷಿಂಗ್ ಅನ್ನೋದು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 450ಇಂದ 500 ರುಪೀಸ್. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್. ಮಿನಿಮಮ್ 450ಇಂದ 500 ರುಪೀಸ್ ಇದಕ್ಕೆ ನಾವು ಚಾರ್ಜ್ ಮಾಡ್ಕೋಬೋದು. ಓಕೆ, ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ನೋಡಿಕೊಂಡು ನೀವು ಪ್ರೈಸನ್ನು ಹೇಳ್ಕೊಳ್ಳಿ. ಓಕೆ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸಿಂಪಲ್ ಕೂಡ ಅನಿಸುತ್ತೆ, ಗ್ರ್ಯಾಂಡ್ ಕೂಡ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ, ಬೇಗ ಮುಗಿಯೋವಂಥ ಡಿಸೈನ್ ಇದು. 2 ಅವರ್ಸ್ ಒಳಗಡೆ ಆರಾಮ್ಸೆ ಇದನ್ನು ಮುಗಿಸ್ಕೋಬೋದು. ಕುಚ್ಚಾಗಿರ್ಬೋದು, ಈ ಥರ ಡಬಲ್ ಕಲರ್ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸಿಂಗಲ್ ಕಲರ್ಗಿಂತ ಡಬಲ್ ಕಲರ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.